ಗೊತ್ತಿಲ್ಲ ಇನ್ನೇನು ಹೇರ್ ಕಟ್ ಮಾಡಿಸ್ತೀನಿ. ಫಸ್ಟ್ ಮ್ಯಾಕ್ಸ್ಗೆ ಹೋದು, ಮ್ಯಾಕ್ಸ್ ಆದಮೇಲೆ ಜುಡಿಯೋ ಹೋದು, ಜುಡಿಯೋ ಆದಮೇಲೆ ಎಸ್ಮಾಲ್ಗೆ ಹೋಗಿದ್ದು. ಮತ್ತೆ ನೋಡಿದ್ರೆ ಮ್ಯಾಕ್ಸಿಗೆ ಕರ್ಕೊಂಡು ತಗೊಂಡು ಅಲ್ಲಿ ಬೊಂಬೆಗಳು ನಿಲ್ಸಿರ್ತಾರಲ್ಲ ಅದರಲ್ಲಿ ಬಾಯ್ ಬೊಂಬೆ ಹತ್ರನೇ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು. ಯಾರೋ ಹುಡುಗ ಇಲ್ಲ ಇದ್ದರ ಹುಡುಗನೇ ಅದಕ್ಕೆ ಗೊಂಬೆ ಹತ್ರ ಹೋಗು ಅಂತ ಹೇಳ್ತಾರೆ. ಅದು ತೆಗೆಸ್ಕೋತಾಳೆ ಅಷ್ಟೇ. ನಿಜ ಹುಡುಗನ ಜೊತೆ ಫೋಟೋ ತೆಗೆಸ್ಕೊಂಡು ಕಳಿಸ್ತೀನಿ. ಹಾಯ್ ಹಲೋ ಹುಡುಗು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಕ್ಚುಲಿ ತಿಂಡಿಗೆ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೀನಿ. ಓಟ್ಸ್ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನನಗೆ, ನಮ್ಮ ಮಮ್ಮಿಗೆ, ನನ್ನ ತಾತಾಗೆ 3 ಜನಕ್ಕೂ ಬೆಳಗ್ಗೆಗೆ ಬೆಳಗ್ಗೆ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಬಿಸಿ ನೀರನ್ನ ಕಾಯಿಸ್ಕೋಬೇಕು. ಇವಾಗ ಫಸ್ಟು ನಾನು ನಮ್ಮ ಮಮ್ಮಿ ಇಬ್ಬರು ಕುಡಿತಾ ಇದ್ರು, ನಾನು ನಮ್ಮಮ್ಮ. ಆ್ಯಂಡ್ ಇವಾಗ ನನ್ನ ತಾತನೂ ಸೇರ್ಕೊಂಡಿದ್ದಾರೆ. ಅದಕ್ಕೆ ಗಂಟಲೆಲ್ಲ ವಾಯ್ಸ್ ನೋಡಿ ಹೆಂಗೆ ಬರ್ತದೆ ಅಂತ. ಸೊ ಫಸ್ಟು ಅದನ್ನು ಕುಡಿದ್ಬಿಟ್ಟು ಆಮೇಲೆ ಒಂದು 10-15 ಮಿನಿಟ್ಸ್ ಬಿಟ್ಟು ನನ್ನ ಓಟ್ಸ್ನ ನಾನು ತಿಂತೀನಿ. ಅದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಕೆಲವ್ರಿಗೆ ಓಟ್ಸ್ ತಿನ್ನೋದಕ್ಕೆ ಪ್ರಾಬ್ಲಮ್ ಗೈಸ್, ಬಿಕಾಸ್ ಇದು ಚೆನ್ನಾಗಿರಲ್ಲ ಅಂತ. ಬಟ್ ನಾನು ಮಾಡ್ಕೊತೀನಿ, ಮಸ್ತ್ ಇರುತ್ತೆ ಓಟ್ಸ್. ಹೆಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಗೈಸ್. ಓಟ್ಸ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇವಾಗ ಹಾಲು ಇಟ್ಟಿದ್ದೀನಿ. ಇದು ಹಾಲು ಬಂದು ಪ್ಯಾಕೆಟ್ ಹಾಲಲ್ಲ, ಖಾಲಿ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಬಟ್ ಓಟ್ಸ್ ತಿನ್ನಲೇಬೇಕಂತ ಅಂದ್ಬಿಟ್ಟು ಪೌಡರ್ ಇತ್ತು, ಪೌಡರಿಂದ ಹಾಲು ಮಾಡ್ಕೊಂಡಿರೋದು. ಅದು ಸ್ವಲ್ಪ ಬಿಸಿ ಆಗೋ ಅಷ್ಟರಲ್ಲಿ ಓಟ್ಸ್ ಇದೆ ಇಲ್ಲಿ. ಓಟ್ಸ್ನ ಸ್ವಲ್ಪ ಹಾಕ್ಕೊಂಡು ತೊಳ್ಕೊಂಡು ಹಾಕೋತೀನಿ ಗೈಸ್, ಬಿಕಾಸ್ ನಾನು ಫಸ್ಟೆಲ್ಲ ಓಟ್ಸ್ನ ತೊಳಿತಿರ್ಲಿಲ್ಲ, ಹಾಗೆ ಹಾಕೋತಾ ಇದ್ದೆ. ಬಟ್ ಆಮೇಲೆ ಒಂದು ಯಾವುದೋ ವಿಡಿಯೋಲ್ಲಿ ನೋಡಿದೆ ನಾನು, ಅದರಲ್ಲೆಲ್ಲ ಹುಳ ಇರುತ್ತೆ ಆ ಥರ ಎಲ್ಲ. ಅದಕ್ಕೆ ಸ್ವಲ್ಪ ಭಯ, ಅದನ್ನು ತೊಳೆದ್ಬಿಟ್ಟು ಹಾಕೋತೀನಿ. ಇವಾಗ ತೊಳಿಬೇಕು ಅದನ್ನು. ಸ್ವಲ್ಪ ಓಟ್ಸ್ ತೊಗೋತೀನಿ ಗೈಸ್, ಅದು ತಿನ್ನಬೇಕಲ್ಲ ಅಂತ ತಿನ್ನೋದಷ್ಟೇ. 1 ಸ್ಪೂನ್, 2, 3, 4, 1, 5. ಪರವಾಗಿಲ್ಲ, ನಾನು ಮಾಡ್ಕೊಳ್ಳೋದು ತಿನ್ಬೋದು, ಬಿಕಾಸ್ ನಾನು ಡ್ರೈ ಫ್ರೂಟ್ಸು ಮತ್ತು ಏನು ಆ್ಯಡ್ ಮಾಡ್ತೀನಿ ನಾನು, ನನಗೆ ಮರ್ತೋಗ್ಬಿಟ್ಟದೆ ಏನು ಹಾಕ್ತೀನಿ ಅಂತ. ಡ್ರೈ ಫ್ರೂಟ್ಸು ಆ್ಯಂಡ್ ಪೀನಟ್ಟು, ಅದರದ್ದು ಇದು ಬರುತ್ತಲ್ಲ, ಕ್ರೀಮ್ ಬರುತ್ತಲ್ಲ, ಪೀನಟ್ ಕ್ರೀಮು, ಮತ್ತು ಇನ್ನೊಂದು ಟೂಟಿ ಫ್ರೂಟಿ, ಡ್ರೈ ಫ್ರೂಟ್ಸು ಇಷ್ಟೆಲ್ಲ ಹಾಕೋತೀನಿ. ಸೊ ಅದರಿಂದ ಟೇಸ್ಟಿಯಾಗಿರುತ್ತೆ. ತೊಳೆಯುವ ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಹಾಕ್ಕೊಂಡು. ಕೆಲವೊಬ್ಬರು ಫಸ್ಟ್ ಎತ್ತಿಬಿಡ್ತೀನಿ ಗೈಸ್. ಕೆಲವೊಬ್ರು ಏನಂತಂದರೆ ಹಾಗೆ ಏನು ಬಿಸಿ ಮಾಡ್ದೇ ಹಾಗೆ ನೈಟ್ ನೆನೆಸ್ಬಿಟ್ಟು ಫುಲ್ ನೈಟ್ ಪೂರ್ತಿ ಸೋಕ್ ಮಾಡಿ ಆಮೇಲೆ ತಿಂತಾರೆ. ಬಟ್ ನನಗೆ ಹಂಗೆ ತಿನ್ನೋಕ್ಕಾಗಲ್ಲ ಗೈಸ್. ಫಸ್ಟ್ ಆಫ್ ಆಲ್ ಹಾಲಂದ್ರೇ ಇಷ್ಟ ಇರ್ತಿರ್ಲಿಲ್ಲ, ಈಗ ಓಟ್ಸ್ಗೋಸ್ಕರ ಕುಡಿಯೋದಷ್ಟೇ. ಸೊ ಹಾಗಾಗಿ ನನಗೆ ಅದಾಗಬರಲ್ಲ, ನಾನು ಬೇಯಿಸ್ಕೊತೀನಿ. ಈಗ ತೊಳೆದಿದ್ದೀನಿ ಗೈಸ್, ಎಷ್ಟು ಆಗ್ಬಿಟ್ಟೈತೆ ನೋಡ್ರಿ. ಇದನ್ನು ಇವಾಗ ಬೇಯ್ತಾ ಇರೋವಂಥ ಹಾಲಿಗೆ, ಕುದೀತಾ ಇರೋವಂಥ ಹಾಲಿಗೆ ಹಾಕೋತೀನಿ. ಇವತ್ತು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ಬಿಕಾಸ್ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ನೆನೆಸಿಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೆಲ್ಲ ಇದು ತಿನ್ಬೇಕಾದ್ರೆ ನನಗೆ ಹೆಂಗೆ ಅನ್ಸುತ್ತೆ ಗೊತ್ತಾ ಗೈಸ್, ಈ ದನಕ್ಕೆಲ್ಲ ಇದನ್ನೆಲ್ಲ ಬೂಸೆಲ್ಲ ಇಡ್ತಾರಲ್ಲ, ಹಂಗನ್ಸೋದು. ತಿನ್ಬೇಕಾದ್ರೆ ಒಂಥರ ಹಿಂಸೆ ಆಗೋದು. ಬಟ್ ಆಮೇಲೆ ಅಭ್ಯಾಸ ಆಗೋದು. ಡ್ರೈ ಫ್ರೂಟ್ಸಲ್ಲಿ ಎಕ್ಸ್ಟ್ರಾ ಇವತ್ತು ಇದು ನೆಲ್ಲಿಕಾಯಿದು ಇದು, ಮತ್ತು ಇದು ಲೀಚಿ ಆ್ಯಂಡ್ ಪಂಪ್ಕಿನ್ ಸೀಡ್ಸ್, ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಅಂತಂದರೆ ಅಂದರೆ ದಿನ ಒಂದೊಂಥರ, ಒಂದನ್ನೇ ಹಾಕೊಳ್ಳೋಲ್ಲ, ಮತ್ತು ಎಲ್ಲನೂ ಒಟ್ಟಿಗೆ ಹಾಕೊಳ್ಳೋದಿಲ್ಲ. ಆ್ಯಂಡ್ ಇದು ಸ್ವಲ್ಪ ನೀರನ್ನು ಹಾಕೋತೀನಿ, ಬಿಕಾಸ್ ಚಿಯಾ ಸೀಡ್ಸು ನೆನೆಸ್ಬಿಟ್ಟಿದ್ದೆ ಇವತ್ತು. ಸೊ ಹಾಗಾಗಿ ಆ್ಯಂಡ್ ದಿಸ್ ಟೂಟಿ ಫ್ರೂಟಿ ಇದನ್ನು ಹಾಕೋತೀನಿ ಗೈಸ್. ನನಗೆ ಇದು ಪೀನಟ್ ಬಟರ್ ಇಲ್ಲ ಅಂತ ಅಂದಾಗ ಟೂಟಿ ಫ್ರೂಟಿ ಇದ್ರೂ ನಾನು ತಂತೀನಿ. ಪೀನಟ್ ಬಟರ್ ಇವಾಗ ಸ್ವಲ್ಪ ಪ್ರೋಟೀನ್ಗೆ ಅಂತ ಅಂದ್ಬಿಟ್ಟು ಅಷ್ಟೇ. ಪೀನಟ್ ಬಟರ್ ಆ್ಯಂಡ್ ಟೂಟಿ ಫ್ರೂಟಿ, ಡ್ರೈ ಫ್ರೂಟ್ಸ್ ಆ್ಯಂಡ್ ಓಟ್ಸ್ ಆಗ್ತಾ ಇದೆ. ಸೊ ಇವಾಗ ಇದೆಲ್ಲ ಆಗಿರುತ್ತೆ, ಒಂದು 5 ಮಿನಿಟ್ಸ್ ಬಿಡೋದಷ್ಟೇ ಗೈಸ್, ಏನಿಲ್ಲ. ಅದು ಆಲ್ರೆಡಿ ನೆನೆಸ್ದಾಗೇ ಜಾಸ್ತಿ ಇದಾಗ್ಬಿಟ್ಟಿರುತ್ತೆ. ಮತ್ತು ನನಗೆ ಗಟ್ಟಿ ಇರಬಾರ್ದು ಓಟ್ಸ್, ಈ ಥರ ನೀರು ಥರ ಇರಬೇಕು, ಆವಾಗ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಷ್ಟೇ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋದಷ್ಟೇ ಗೈಸ್. ಫಸ್ಟ್ ಮಿಕ್ಸ್ ಮಾಡ್ತೀನಿ, ಟೈಮ್ ಆಗಿಬಿಟ್ಟಿದೆ, ಬೇಗ ಹೋಗ್ಬೇಕು. ಬಾಕ್ಸಿಗೆ ಏನು ತೊಗೊಂಡೋಗೋದು ಬೇಡ ಅಂದ್ಕೊಂಡೆ ಗೈಸ್. ಪಪ್ಪಾಯಿ ಇತ್ತು, ನಮ್ಮಮ್ಮ ಪಪ್ಪಾಯಿ ಇವಾಗ ನೆನಪಿಸ್ಕೊಂಡು ಹಾಳಾಗ್ಬಿಟ್ಟೈತಾ. This girl
ಏನೂ ನೆನಪಿರಲ್ಲ ನಮ್ಮ ಅಮ್ಮಂಗೆ. ಇಟ್ಟಿರ್ತವೆ. ನೀನು ನೆನಪಿಸ್ಕೊಂಡು ಮಾಡ್ಕೊ. ಜೋರಾಗೆ ನೀನು ಹೆಂಗೆ ಮಾತಾಡಿದ್ರು ಕೇಳಿಸುತ್ತೆ. ನಿಧಾನಕ್ಕೆ ಮಾತಾಡ್ತಾ ಇತ್ತು. ಈಗ ಇನ್ನೊಂದು ಸ್ವಲ್ಪ ಐತೆ ತಿನ್ನಬೇಕು. ಯಾಕೋ ಗೊತ್ತಿಲ್ಲ, ಬಿಸಿ ನೀರು ಕುಡಿದ್ಬಿಟ್ನಲ್ಲ, ಅದಕ್ಕೆ ತಿನ್ನೋಕ್ಕೆ ಆಗ್ತಾ ಇಲ್ಲ. ಇಷ್ಟು ಬೇಗ ಬೇಡ. ಇನ್ನು ಇಷ್ಟಿತ್ತು, ಇಷ್ಟು ಖಾಲಿ ಮಾಡಿದ್ದೀನಿ. ಇಷ್ಟು ತಿನ್ಬೇಕಿನ್ನ. ನೀರು ಕುಡಿದ್ಬಿಟ್ನಲ್ಲ, ಒಂಥರ ಆಗ್ತದೆ, ತಿನ್ನೋಕ್ಕೆ ಆಗ್ತಾಯಿಲ್ಲ. ಗೈಸ್ ಇವಾಗ ಇವಳು ಇದಕ್ಕೆ ಹೋಗಿದ್ಲು, ಜಿಮ್ಗೆ ಹೋಗಿದ್ಲು. ಕ್ಯಾಂಟೀನಲ್ಲಿ ತಿಂಡಿ ಮಾಡಬೇಕಂತೆ. ತಿಂಡಿ ಮಾಡಿಕೊಂಡು ಅಕ್ಕ ಬರ್ಡೇ ಶಾಪಿಂಗ್ ಹೋಗ್ಬೇಕು. ಹೇಳೆ, ಏನಾದರೂ ಖುಷಿ ಆಗ್ತೈತಾ? ಶಾಪ್ ಕಲೆಕ್ಷನ್ ನೋಡಿದ್ಮೇಲೆ ಖುಷಿ ಆಗುತ್ತಲ್ಲ. ಸಾರಿ ಮೇಡಮ್, ಹೋಗ್ತಾ ಇದ್ದೀವಿ. ಬೇಗ ಬೇಗ ತಿನ್ನಬೇಕು. ಅನ್ಫಾರ್ಚುನೇಟ್ಲಿ ಇವಳ್ದು ರೈಸ್ ಬಾತ್ ಸಿಕ್ಕಿಲ್ಲ ಗೈಸ್. ತಗೊಳ್ಳೋದೇ ಒಂದು, ಅದೇ ಇಲ್ಲ. ಇವಾಗ ನೆಕ್ಸ್ಟು ಚಾಯ್ಸ್ ಇಲ್ಲದೆ ತೊಗೋಬೇಕು. ಬೇಡ ನಂಗೆ ಬೇಡ ಒಂದು ಅಷ್ಟೇ ಮಾಡಿ. ಯಪ್ಪ, ಸ್ಟುಡಿಯೋಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಗೈಸ್. ಏನು ಬಿಸಿಲು ಅಂದರೆ ಸಖತ್ ಬಿಸಿಲು. ಅದೇ ಬೈಯೋಕ್ಕೆ ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀನಿ. ಅಲ್ಲ, ಏನಕ್ಕೆ ಹೇಳ್ತೀನಿ ಬೈ ಅಂದಿದ್ದು? ಏನಕ್ಕೆ ಇವಳ್ದು ನೋಡಿ ಕೈ ಗಿರಿಡೆ ಅಲ್ಲೋಡ್ ಕೈ ಇದು ಕಡೆ ಬರ ಅಟ್ಲೀಸ್ಟ್. ಸತ್ತು ಹೋಗ್ತಾಳೆ ಗೈಸ್. ಕೈ ಹಿಡ್ಕೊಂಡು ಹಿಂಗೆ ಹಿಡ್ಕೊ, ಹಿಂಗೆ ಅಂದಂಗೆ ಆಗಲ್ಲ. ಏನೋ ವರ್ಡ್ ಹೇಳ್ತಾರೆ, ಅದನ್ನು ಮರ್ತೋಗ್ಬಿಟ್ಟೈತೆ. ಟೆಂಪ್ರರಿ ಗಂಡ ಅನ್ನ ಯೂಸ್ ಮಾಡ್ಕೊಂತ ಅರ್ಥ ಆಯ್ತು ಅನ್ಸುತ್ತೆ. ಮನುಷ್ಯಂಗೆ ಅಂತ ದುಡಿಯೋಗ್ಬಿಟ್ಟು ಮ್ಯಾಕ್ಸ್ ಬೇರೆ ಮಾಡಿಸಿಟ್ಟಿದ್ದೀನಿ. ಈ ಹುಡುಗಿ ಇದನ್ನ ಎರಡು ಸುತ್ತಾಕೋಷ್ಟರಲ್ಲಿ ಎಸ್ಮಾಲ್ ಮರ್ತುಬಿಡ್ಲಿ. ನಡಿ ಹೋಗ್ಬೇಕು ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಾವು ದುಡ್ಡು ಇಲ್ಲದೆ ಇರೋ ಟೈಮಲ್ಲೂ ಹೋಗ್ತಾ ಇದ್ದೋ ಹಿಂಗೆ. ಬಿಕಾಸ್ AC ಆನ್ ಮಾಡಿರ್ತಾರೆ ಬಿಸಿಲಲ್ಲಿ ಇದ್ದಾಗ. AC ಗಾಡಿ ತೊಗೊಬರೋಣ ಅಂತ. ಯಾವ ಬಟ್ಟೆನೂ ಇಷ್ಟ ಆಗ್ತಿಲ್ಲ ಗೈಸ್. ಯಾವುದಾದ್ರೂ ಇಷ್ಟ ಆಯ್ತಾ? ಬೇರೆ ಕಡೆ ನೋಡೋಣ. ಬೇರೆ ಕಡೆ ನೋಡೋಣ. ಇಷ್ಟು ಬಟ್ಟೆಲಿ ಯಾವ ಬಟ್ಟೆನೂ ಇಷ್ಟ ಆಗಿಲ್ಲ ಇವಳಿಗೆ. ಇನ್ನೇನು ಹೇಳೋಣ ಗೈಸ್. ಇವಾಗ ಇವಳಿಗೊಂದು ಟಾಸ್ಕು. ಮ್ಯಾಕ್ಸಲ್ಲಿ ಯಾವುದೂ ಇಷ್ಟ ಆಗಿಲ್ಲ ಇವಳಿಗೆ. ಈಗ ಸ್ಟುಡಿಯೋಗೆ ಹೋಗಿ ಅಲ್ಲಿ ಇಷ್ಟ ಆಗಲಿ ಇಷ್ಟ ಆಗದೆ ಇರಲಿ, ತೊಗೊಳ್ಳದೇ ಇರಲಿ, ಎಲ್ಲಿ ಬಾಯಲ್ಲಿ ನಿಂತ್ಕೊ, ಬಾಯಲ್ಲಿ ಮಾತಾಡ್ಬಿಡ್ತೀನಿ. ಅವಳು ಅಲ್ಲಿ ಬೊಂಬೆಗಳು ನಿಲ್ಸಿರ್ತಾರಲ್ಲ, ಅದರಲ್ಲಿ ಬಾಯ್ ಬೊಂಬೆ ಹತ್ರನೇ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು. ಯಾರೋ ಹುಡುಗ ಇಲ್ಲ, ಇಲ್ದಿರೋ ಹುಡುಗನೇ ಹುಡುಕ್ತೀನಿ. ಅದಕ್ಕೇ ಗೊಂಬೆ ಹತ್ರ ಹೋಗು ಅಂತ ಹೇಳ್ತಾರದು. ತೆಗೆಸ್ಕೋತಾಳೆ ಅಷ್ಟೇ. ನಿಜವಾದ ಹುಡುಗನ ಜೊತೆ ಫೋಟೋ ತೆಗೆಸ್ಕೊಂಡು ಕಳಿಸ್ತೀನಿ ಬಿಡೆ. ಬೇಡ, ನನಗೆ ಇವಾಗ ಬೇಕು. ನನಗೆ ಇವಾಗ ಬೇಕು. ಕಳ್ಸಂಗಿದ್ರೆ ಕಳಿಸು, ಇಲ್ಲ ಅಂತಂದರೆ ನಡಿ, ನಾನು ಹೇಳ್ದಂಗೆ ಕೇಳು. ಸ್ಟುಡಿಯೋಗೆ ಬಂದು ಇವಳಿಗೊಂದು ಬಟ್ಟೆ ತೊಗೊಳಕ್ಕಾಗಿಲ್ಲ. ಏನು ಅನ್ನಿಸ್ತೈತೆ? ಕೆಲವೊಂದು ಇಷ್ಟ ಆಗ್ತಿದ್ದಾವೆ, ಬಟ್ ಇನ್ನೂ ಕಲೆಕ್ಷನ್ಸ್ ಟ್ರೈ ಮಾಡೋಣ, ನೋಡೋಣ, ಚೆಕ್ ಮಾಡೋಣ. ಎಂಥ ಹುಚ್ಚರು ಸಂಘ ಸೇರಿಬಿಟ್ಟಿದ್ದೀನಿ ಅಂದರೆ ನಾನು. ಏನು ಒಂದ್ಸತಿ ನೋಡ್ಬಿಟ್ಟು ಅದಕ್ಕೆ ಫಿಕ್ಸ್ ಆಗಿಬಿಡ್ಬೇಕಾ? ಆಪ್ಷನ್ಸ್ ನೋಡೋಣ, ಯಾವ್ದು ಚೆನ್ನಾಗಿರುತ್ತೆ ಅದನ್ನ ಸೆಲೆಕ್ಟ್ ಮಾಡೋಣ. ಹುಡುಗಿರ್ ಬುದ್ಧಿ ತೋರಿಸ್ಬಿಟ್ಟೆ ಬಿಡ ನೀನು. ಹೌದು, ಹುಡುಗಿರ್ ಬುದ್ಧಿ ತೋರಿಸ್ಬಿಡ್ತಾಳೆ. ಈಗ ಎಸ್ಮಾಲ್ಗೆ ಹೋಗ್ತಾಳಂತೆ, ಅಲ್ಲೇನಾದರೂ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಇಲ್ಲೇ ಬಂದು ತೊಗೊತಾಳೆ. ಏನಪ್ಪ, ಕಾನ್ಸ್ಟೆಂಟ್ ಮೈಂಡ್ ಇಲ್ಲ ಗೈಸಿ ಹುಡುಗಿಗೆ. ಆ ಯಪ್ಪ ಇನ್ನೂ ಬರೋದ್ರಲ್ಲಿ ಬಂದ ಅನ್ಸುತ್ತೆ. ಬಂದ ಯಪ್ಪ ದೇವ್ರೆ. ಕರೆಕ್ಟಾಗೆಲ್ಲ ಲೊಕೇಶನ್ ಹಾಕಿದ್ದ? ಇನ್ನೇನು ಬಿಲ್ಲನೆ ಬರ್ತಿದ್ ನಾವು. ಈಗ ಹೇಳಿದ್ಲು, ಇವಾಗ ಹೇಳಿದ್ಲು, ಜಸ್ಟ್ ಹೇಳಿದ್ಲು ಗೈಸ್. ನನಗೂ ಅದೇ ಡೌಟು ಅಂತ. ನೋಡೋದೇ ಇದೇ ಗೈಸ್ ನನ್ನ PU ಕಾಲೇಜ್. ಫೈನಲಿ ತಗೊಂಡ್ಲು. ಎಸ್ಮಾಲಿಗೆ ಕರ್ಕೊಂಡೋಗಿ ಮತ್ತೆ ಅಲ್ಲೆಲ್ಲ ಬೇಡ ಅಂತ ಬಂದು ತಿರ್ಗಾ ಬಂದು ಫಸ್ಟ್ ಮ್ಯಾಕ್ಸ್ಗೆ ಹೋದೋ. ಮ್ಯಾಕ್ಸ್ ಆದಮೇಲೆ ಸ್ಟುಡಿಯೋಗೆ ಹೋದೋ. ಸ್ಟುಡಿಯೋ ಆದಮೇಲೆ ಎಸ್ಮಾಲ್ಗೆ ಹೋಗಿದ್ದೋ. ಮತ್ತೆ ನೋಡಿದ್ರೆ ಮ್ಯಾಕ್ಸಿಗೆ ಕರ್ಕೊಂಬಂದು ತಗೊಂಡ್ಲು. ಮುಖ ತೋರಿಸಿ, ನಿಮ್ಮದು ಮುಖ ತೋರಿಸಿ. ನೋಡ್ದಾರೆ ಹೆಂಗೆ ಹೋಗಿದ್ದಾರೆ ಗೊತ್ತಾ? ಉಗಿರಿ ಎಲ್ಲರೂ ಫುಲ್ ತುಪ್ಪು ಅಂತ ಹೋಗಿರಿ. ಹೇರ್ ಕಟ್ ಮಾಡಿಸಲ್ವಾ ಮನೀಷಾ? ಇವಾಗಷ್ಟೇ ಹೇಳಿದೆ ತಾನೆ ಏನು ಅಂತ. ಹೇರೇ ಇಲ್ಲ ಇನ್ನೇನು ಹೇರ್ ಕಟ್ ಮಾಡಿಸ್ತೀವಿ ಮನೀಷಾ? ಸಾಕು, ನಂಗಿರೋ ಅಷ್ಟು ವಾಲ್ಯೂಮ್ ಇಲ್ಲ ಗೈಸ್, ವಾಲ್ಯೂಮ್.
ಹಾಕ್ತೀನಿ ಹಾಕೇ ಹಾಕ್ತೀನಿ. ಬೇಡ, ಬೇಡ್ಕೊತೀನಿ ಬೇಕಂದ್ರೆ. ಇವಾಗ ಬಂದೆ ಗೈಸ್, ಊಟ ಮಾಡಿಲ್ಲ. ಟೈಮು ಎಷ್ಟು ಇವಾಗ? 4 ಗಂಟೆಗಿನ್ನ 10 ನಿಮಿಷ ಇದೆ. ಹೆವಿ ಹೊಟ್ಟೆ ಸಿಗ್ತಿದೆ. ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಆ್ಯಂಡ್ ಊಟ ಏನಂತಂದರೆ ಏನಮ್ಮ ಊಟ? ಇದು ರೈಸು, ಇದು ಏನೋ ಬಸ್ಸಾರು ಮಾಡಿಬಿಟ್ಟವ್ರೆ, ನಾನು ತಿನ್ನಲ್ಲ ಅಂದ್ಬಿಟ್ಟು ಇಲ್ಲಿ ತರಕಾರಿ ಸಾಂಬಾರಿದೆ ಅಷ್ಟೇ. ಆಮೇಲೆ ಇಲ್ಲಿ ಪಪ್ಪಾಯ, ಇದು ಸ್ವಲ್ಪ ಜಾಸ್ತಿ ಹಣ್ಣಾಗ್ಬಿಟ್ಟೈತೆ, ತಿನ್ಬೇಕಂತ ಅನಿಸ್ತಾ ಇಲ್ಲ. ನಮ್ಮ ತಾತ ಕರಿತವ್ರೆ. ಏನೋ? ಹಾಂ, ಯಾಕೆ? ಇವಾಗ ಹಂಗೆ ನಮ್ಮಮ್ಮನ ಹತ್ರ ತಮ್ಮನೇಲಿ ಫೋಟೋ ತೆಗೆಸ್ಕೊಂಡು ಹೋಗ್ತಾವ್ರೆ. ನಮ್ಮಮ್ಮ ಕ್ಯಾಮ್ರಾ ಮುಂದಕ್ಕೆ ಬರಲ್ಲ. ತಿನ್ಬೇಕು ಗೈಸ್, ತಿನ್ಬೇಕು. ಹೆಂಗೆ ಹೊಟ್ಟೆ ಎಸೀತೈತೆ ಅಂದರೆ ಸುಸ್ತಾಗೋಷ್ಟು ಹೊಟ್ಟೆ ಎಸೀತಿದೆ. ತಿನ್ಕೊಂಡು ಸ್ವಲ್ಪ ಎಡಿಟಿಂಗ್ ಇದೆ, ಅದನ್ನು ಮುಗಿಸ್ಕೋಬೇಕು. ಆ್ಯಂಡ್ ಒಂದು ವಿಡಿಯೋ ಪೋಸ್ಟ್ ಮಾಡೋದಿದೆ, ಅದನ್ನು ಮಾಡಬೇಕು. ಹಾಗೇ ನನ್ನ ಮಿನಿ ವ್ಲಾಗ್ಸ್ ಎಲ್ಲ ನಾಳೆಯಿಂದ ಹಾಕ್ತೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಹಾಗಾಗಿ ನಾಳೆಯಿಂದ ಹಾಕ್ತೀನಿ. ಏನು ಅನಿಸ್ತೈತಮ್ಮ? ನಮ್ಮ ಅಮ್ಮನ ಖುಷಿ ಹೇಳ್ಕೊಂಡು ಅಷ್ಟು, ಹಂಗಂತನೂ ನಾನೇ ಹೇಳ್ತಾ ಇರೋದು. ಎಸ್ ಗೈಸ್, ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸ್ವಲ್ಪ ಎಡಿಟಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನನ್ನ ಮುಖದಲ್ಲಿ ನೋಡಿ ತುಂಬ ಮಾರ್ಕ್ಸ್ ಆಗಿಬಿಟ್ಟಿತ್ತು, ಪಿಂಪಲ್ಸ್ ಆಗಿ ಮಾರ್ಕ್ ಆಗಿಬಿಟ್ಟಿತ್ತು. ಫಸ್ಟೆಲ್ಲ ಆಗ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಆಗಿತ್ತು, ಸ್ವಲ್ಪ ಕಡಿಮೆ ಆಗಿದೆ. ಬಿಕಾಸ್ ನಾನು ಅಲೋವೆರಾ ಮತ್ತು ಮೆಂತ್ಯನ ರುಬ್ಬಿಬಿಟ್ಟು ಎಲ್ಲೆಲ್ಲಿ ಮಾರ್ಕ್ ಆಗಿದೆ ಅದೆಲ್ಲ ಕಡೆ ಇಡ್ತೀನಿ. ಇಟ್ಬಿಟ್ಟು ಒಂದು ನೈಟ್ ಇಟ್ಟರೆ ಮಾರ್ನಿಂಗ್ವರೆಗೂ ಅದು ಹಾಗೆ ಇರುತ್ತೆ, ಫುಲ್ಲಾಗಿ ಗಟ್ಟಿಯಾಗ್ಬಿಟ್ಟಿರುತ್ತೆ. ಮಾರ್ನಿಂಗ್ ನಾರ್ಮಲಾಗಿ ಮುಖ ತೊಳಿತೀನಿ, ಅದರಿಂದನೂ ಕಡಿಮೆ ಆಗಿದೆ. ಆ್ಯಂಡ್ ಇನ್ನೊಂದು ಕ್ರೀಮ್ ಇದೆ ಗೈಸ್, ಏನು ಕ್ರೀಮ್ ಅಂತ ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ. ದಿಸ್ ಕ್ರೀಮ್ ಕ್ಲಿಯರ್ ಜೆಲ್ ಅಂತ. ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದನೂ ಅಷ್ಟೇ. ನಾನು ಜಾಸ್ತಿ ನಂಬಲ್ಲ ಇಂಗ್ಲೀಷ್ ಮೆಡಿಸನ್ಸ್ ಎಲ್ಲ, ಬಿಕಾಸ್ ಅದರಿಂದ ನಮಗೆ ಎಫೆಕ್ಟೇ ಜಾಸ್ತಿ. ಅದರಲ್ಲೂ ಸ್ಕಿನ್ಗೆ ಅಂತಂದರೆ ಯಾವುದನ್ನು ಇದು ಮಾಡಲ್ಲ, ಬಟ್ ಇದರಲ್ಲಿ ನೀಟಾಗಿ ಹೋಗುತ್ತೆ. ಇದನ್ನು ಬಿಟ್ಟರೆ ಇನ್ನು ಅದು ನಾರ್ಮಲ್ ಆಯುರ್ವೇದಿಕ್. ಕೆಲವೊಬ್ಬರು ಸ್ಕಿನ್ಗೆ ಈ ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಅಷ್ಟೊಂದು ಸೂಟ್ ಆಗೋಲ್ಲ, ಇನ್ನು ಕೆಲವ್ರಿಗೆ ಆಯುರ್ವೇದಿಕ್ ಸೂಟ್ ಆಗೋಲ್ಲ. ಸೊ ಯಾವುದಾದ್ರೂ ಓಕೆ, ಅದನ್ನು ಟ್ರೈ ಮಾಡ್ಬೋದು, ಇದನ್ನು ಟ್ರೈ ಮಾಡೋರು ಇದನ್ನು ಟ್ರೈ ಮಾಡ್ಬೋದು. ಬಟ್ ಥ್ಯಾಂಕ್ಫುಲಿ ನನಗೆ ಎರಡನ್ನೂ ಆರಾಮು ಗೈಸ್, ಎರಡನ್ನು ಅಪ್ಲೈ ಮಾಡಿದ್ರೂ ಸ್ಕಿನ್ನಲ್ಲಿ ಮಾರ್ಕ್ಸ್ ಹೋಗುತ್ತೆ. ಸೊ ಹಾಗಾಗಿ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಅಲೋವೆರಾ ಅದು ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಟೈಮ್ ಇಲ್ಲ ಅಂತ ಅಂದಾಗ ಇದನ್ನು ಕ್ಲಿಯರ್ ಜೆಲ್ನ ಹಚ್ತೀನಿ. ಆ್ಯಂಡ್ ಹಾಗೆ ಫ್ರೆಶ್ ಆಗೇ ಈಗ ಅಲೋವೆರಾದು ಮಾಡಿಟ್ಬಿಟ್ಟು ಯಾವಾಗಲೂ ಹಚ್ಕೊಳ್ಳೋದು ಹಾಗಾಗಲ್ಲ ನನಗೆ. ಅವಾಗ ಮಾಡಿಬಿಟ್ಟು ಅವಾಗೇ ಹಚ್ಕೋಬೇಕು. ಸೊ ಹಾಗಾಗಿ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಜೆಲ್ ಹಚ್ತೀನಿ. ಎಲ್ಲೆಲ್ಲಿ ಪಿಂಪಲ್ ಆಗಿದೆ ಅಲ್ಲೆಲ್ಲ ಹಿಂಗೆ ನೀಟಾಗಿಡೋದಷ್ಟೇ. ಇದನ್ನು ಹಚ್ಕೊಳ್ಳೋಣ. ಆ್ಯಂಡ್ ಇದಾಗಿತ್ತು ಇವತ್ತಿನ ಗಾಡ್ ರೆಕಾರ್ಡಿಂಗಲ್ಲೆಲ್ಲ ಮಿನಿ ಬ್ಲಾಗ್ ಅಂತ ಮಾಡಿ ಅದೇ ಬರ್ತಾ ಇದೆ. ಓಕೆ, ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಬಿಕಾಸ್ ತುಂಬ ಲ್ಯಾಗ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ. ಎಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ಐಡಿಯಾಸ್ನ ಕಮೆಂಟ್ ಮಾಡಿ, ನಾನು ಎಲ್ಲನೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು, ಬಾಯ್.